ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡುವ ರೆಸಿಪಿ ಹೆಸರೇನು ಗೊತ್ತಾ? ನಾನು ಬೆಳ್ಳುಳ್ಳಿಯನ್ನು ಸುಟ್ಟು ಅದರಿಂದ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೊಮೆಟೊ. ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು 2 ಚಮಚೆ ಕಾಳುಮೆಣಸು, 2 ಚಮಚೆ ಜೀರಿಗೆ, ಮತ್ತು 2 ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು, ಮತ್ತು 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣು, ಅರಿಶಿನ ಮತ್ತು ಉಪ್ಪು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮೊದಲು ಬೆಳ್ಳುಳ್ಳಿಯನ್ನು ಹೀಗೆ ಸುಡಬೇಕು. ಚೆನ್ನಾಗಿ ಸುಡಬೇಕು ಫ್ರೆಂಡ್ಸ್. ಬೆಳ್ಳುಳ್ಳಿ ಇಷ್ಟು ಸಾಕು. ಇದನ್ನೀಗ ಒಂದು ತಟ್ಟೆಗೆ ಹಾಕಿ ಬಿಡಿಸ್ಕೋಬೇಕು. ಒಳಗೆ ಬೆಳ್ಳುಳ್ಳಿ ಹೀಗೆ ಎಸಳೆಸಲಾಗಿ ಬರಬೇಕು. ಅದು ಚೆನ್ನಾಗಿ ಸುಟ್ಬಿಟ್ರೆ ಹೀಗೆ ಬಿಡಿಸಿದರೆ ಸಾಕು ಫ್ರೆಂಡ್ಸ್. ಹಾಗೆ ಬರುತ್ತೆ ಬೆಳ್ಳುಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಹೀಗೆಲ್ಲ ಬೆಳ್ಳುಳ್ಳಿಯನ್ನು ಬಿಡಿಸ್ಕೋಬೇಕು. ಸುಟ್ಟಿರೋ ಬೆಳ್ಳುಳ್ಳಿ ಪೀಸ್ಗಳು ಹೀಗಿದೆ ನೋಡಿ. ಬೆಳ್ಳುಳ್ಳಿನ ಸುಟ್ಟು ರೆಡಿ ಮಾಡಾದಮೇಲೆ ಮತ್ತು ಇದು ಕಾಳುಮೆಣಸು ತೊಗೊಂಡಿದ್ದೀವಲ್ಲ 2 ಸ್ಪೂನು, ಇದು ಕಾಳುಮೆಣಸು ಮತ್ತು 2 ಸ್ಪೂನ್ ಜೀರಿಗೆ, ಇದನ್ನು ಹಾಕಿ ತರಿಯಾಗೋವರೆಗೂ ಕುಟ್ಟಬೇಕು. ಇದು ಸ್ವಲ್ಪ ತರಿಯಾಗಿ ಆದಮೇಲೆ ಇದು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಮೊದಲೇ ಸ್ಮೂತ್ ಇರುತ್ತಲ್ಲ. ತರಿಯಾಗಿ ಆದಮೇಲೆ ಇದು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ತರಿಯಾಗೋವರೆಗೂ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದು ರಸಮ್ಗೆ. ಇದನ್ನು ಕುಟ್ಟುವಾಗಲೇ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತೈತೆ ನೋಡಿ. ಆಮೇಲೆ ಇದಿಷ್ಟು ಸಾಕು. ಟೊಮೆಟೊ ತೊಗೊಂಡಿದ್ವಲ್ಲ, ಈಗ ಟೊಮೆಟೊನ ಹೀಗೆ ಕೈಯಲ್ಲಿನೇ ಸ್ಮ್ಯಾಶ್ ಮಾಡಬೇಕು. ಅಂದರೆ ಹೀಗೆ ಕಿವುಚಬೇಕು, ಚೆನ್ನಾಗಿ ಕಿವುಚಬೇಕು. ಒಂದು ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನೂ ತೊಗೋಬೇಕು ಫ್ರೆಂಡ್ಸ್. ತುಂಬ ಹಣ್ಣಾಗಬೇಕು, ಹಾಗಿದ್ರೆ ರಸಮ್ ತುಂಬ ಚೆನ್ನಾಗಿರುತ್ತೆ. ರಸಮ್ ರೆಡಿ ಮಾಡೋಣ ಫ್ರೆಂಡ್ಸ್. ಇವಾಗ ಮೊದಲು ಬಾಣಲೆಗೆ ಎಣ್ಣೆ ಹಾಕಬೇಕು. 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಮತ್ತು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಮೆಣಸು ತೊಗೊಂಡಿದ್ದಲ್ಲ ಫ್ರೆಂಡ್ಸ್, 2 ಕಟ್ ಮಾಡಿ ಇಟ್ಕೊಂಡಿರೋದು ಮೆಣಸು ಹಾಕ್ತಾಯಿದ್ದೀನಿ. ಇಲ್ಲ ಕರಿಬೇವು, ಆಮೇಲೆ ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದನ್ನು ಹಾಕಬೇಕು. ಇದನ್ನು ಹಾಕ್ತಾಯಿದ್ದೀನಿ. ಇದು ನೋಡಿ,
ಉರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಟೊಮೆಟೊ ಕಟ್ ಮಾಡಿ ಟೊಮೆಟೊ ಹೀಗೆ ಕ್ಯೂಚ್ ಇಟ್ಕೊಂಡಿರ್ತೇವಲ್ಲ, ಹೀಗೆ ಅದನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದರಲ್ಲಿ. ಆಮೇಲೆ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಫ್ರೆಂಡ್ಸ್, ನಾನು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿ ಆಮೇಲೆ ಇದು ಪಾತ್ರೆಯಲ್ಲಿ ಹಾಕಿ ಇದು ಮಾಡ್ತಾಯಿದ್ದೀನಿ. ಪಾತ್ರೆ ಹುಣಸೆಹಣ್ಣನ್ನು ಹೀಗೆ ಕೂಡಿಸ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಬೇಕು ಫ್ರೆಂಡ್ಸ್. ಇದು ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕಬೇಕು, ಇಲ್ಲ ಅಂದರೆ ಬೇಡ. ಆಮೇಲೆ ಅರಿಶಿನ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಫ್ರೆಂಡ್ಸ್. ಅದು ಟೊಮೆಟೊ ಎಲ್ಲ ಸ್ವಲ್ಪ ಮೆದು ಆಗಬೇಕಲ್ಲ, ಸ್ವಲ್ಪ ಸ್ಮ್ಯಾಶ್ ಆದರೆ ಕೈ ಆಡಿಸ್ತಾ ಇರಬೇಕು ಹೀಗೆ. ಆಮೇಲೆ ಒಂದು ಬೌಲಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸ ಒಂದು ಬೌಲಷ್ಟು. ಇವಾಗಲೇ ಗಮ್ ಅಂತ ಇದೆ ಫ್ರೆಂಡ್ಸ್. ಸ್ವಲ್ಪ ಬೆಂದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಷ್ಟು ಕುದಿ ಬರುವಾಗ ಟೇಸ್ಟ್ ನೋಡಿ. ಕುದಿ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಇಷ್ಟ ಆದರೆ ಆಯಿತು ಫ್ರೆಂಡ್ಸ್, ರಸಮ್ ರೆಡಿ ಆಗುತ್ತೆ. ಹಾಗೇನು ಇಲ್ಲ ಸಾನು, ಇರಮ್ಮ ಆಯಿತು.